ನಮಸ್ಕಾರ, ಇದು ಸುಮನ್ ಟಿವಿ ಕನ್ನಡ ಸ್ಪೆಷಲ್. ನಾನು ಅವಿನಾಶ್ ಶಿವನ್. ಭಾರತ ಮತ್ತು ಪಾಕಿಸ್ತಾನ ಈ ಒಂದು ಬ್ಯಾಟಲ್ಗೆ ನಾವು ಮದರ್ ಆಫ್ ಆಲ್ ಬ್ಯಾಟಲ್ಸ್ ಅಂತ ಕರಿತೀವಿ. ಅಂತ ಒಂದು ಮ್ಯಾಚ್ ಈಗ ಫೆಬ್ರವರಿ 15ನೇ ತಾರೀಕು ಭಾನುವಾರ ಸೂಪರ್ ಸಂಡೇ ಮ್ಯಾಚ್ ನಡೀತಾ ಇದೆ. ಸೊ ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇದ್ದೇ ಇತ್ತು, ಈ ಮ್ಯಾಚ್ ನಡೆಯುತ್ತಾ ಇಲ್ವಾ? ಯಾಕಂದ್ರೆ ಬಾಂಗ್ಲಾದೇಶ ಆರಂಭದಲ್ಲಿ ಕಿರಿಕ್ ಮಾಡಿದ್ರು. ಸೊ ಅದಾದ್ಮೇಲೆ ಈ ಪಾಕಿಸ್ತಾನ ಅವರು ಶುರು ಮಾಡ್ಕೊಂಡ್ರು ಬಾಲ ಬಿಚ್ಚೋಕೆ. ನಾವು ಆಡಲ್ಲ, ಇಂಡಿಯಾ ಜೊತೆ ಆಡಲ್ಲ, ಇಂಡಿಯಾ ಜೊತೆಗೆ ಆಡಬೇಕಾದ್ರೆ ನಮ್ಮ ಕಂಡೀಷನ್ ಇದೆ, ಶ್ರೀಲಂಕಾದ ಕೊಲಂಬೋಗೂ ಬಂದು ಆಡಲ್ಲ ಅಂತ ಕಿರಿಕ್ ಶುರು ಮಾಡಿದ್ರು. ಅದಾದ್ಮೇಲೆ ಐಸಿ ಸ್ವಲ್ಪ ಬೋಲ್ಟ್ ನಟ್ಟಲ್ಲಿ ಟೈಟ್ ಮಾಡಿದಾಗ ಸ್ವಲ್ಪ ಇವ್ರು ದಾರಿಗೆ ಬಂದರು. 8 ಕಂಡೀಷನ್ ಹಾಕಿದ್ರು. ಆದರೂ ಕೆಲವೊಂದು ಕಂಡೀಷನ್ಗಳಿಗೆ ಓಕೆ ಅಂತೂ ICC ಇನ್ನೊಂದು 3 ಕಂಡೀಷನ್ಗಳನ್ನು 8 ಕಂಡೀಷನಲ್ಲಿ ರಿಜೆಕ್ಟ್ ಮಾಡುತ್ತೆ. ಅದಾದ್ಮೇಲೆ ಫೈನಲಿ ಸೂಪರ್ ಸಂಡೇ ಮ್ಯಾಚ್ ಆಗ್ತಾ ಇದೆ. ಬನ್ನಿ ಮ್ಯಾಚ್ನ ಪ್ರಿವ್ಯೂವನ್ನು ನೋಡೋಣ, ಪಿಚ್ ಯಾವ ರೀತಿ ಬಿಹೇವ್ ಮಾಡುತ್ತೆ, ಹಾಗೆ ಪಾಕಿಸ್ತಾನ ಸ್ಕ್ವಾಡ್, ಇಂಡಿಯಾದ ಸ್ಕ್ವಾಡ್ ಹೇಗಿದೆ, ಎರಡನ್ನೂ ಕೂಡ ನಾವು ಅನಾಲಿಸಿಸ್ ಮಾಡೋಣ. ಜೊತೆಗೆ ಒಂದು ಬಹಳ ಮುಖ್ಯವಾದಂಥ ವಿಚಾರ, ಪ್ರೇಕ್ಷಕರಿಗೆ ಮಳೆ ಬರುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಹವಾಮಾನ ಮುನ್ಸೂಚನೆ ಕೂಡ ಇದೆ. ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಮೊದಲಿಗೆ ಎರಡೂ ತಂಡಗಳ ಬಲ ಹೇಗಿದೆ ಅಂತ ನೋಡೋಣ. ಯಾಕಂದ್ರೆ ಇತ್ತೀಚೆಗೆ ನಾವು ನೋಡೋದಾದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚಲ್ಲಿ ಯಾವುದೇ ರೀತಿಯಾದಂಥ ಸತ್ವ ಇಲ್ಲ. ಯಾಕಂದ್ರೆ ಇಂಡಿಯಾ ಟೀಮ್ ತುಂಬಾ ಸ್ಟ್ರಾಂಗ್ ಇದೆ, ಪಾಕಿಸ್ತಾನ ಯಾವುದೇ ರೀತಿ ಪೈಪೋಟಿಯನ್ನು ಕೊಡ್ತಾ ಇಲ್ಲ. ಎಕ್ಸೆಪ್ಟ್ 1 ಮ್ಯಾಚ್ ಬಾಬರ್ ಹಾಗೆ ರಿಜ್ವಾನ್ ಒಂದು ಮ್ಯಾಚ್ ನೋಲಾಸ್ ಹೊಡೆದಿದ್ರು. ಅದನ್ನ ಬಿಟ್ಟರೆ ಯಾವುದೇ ಮ್ಯಾಚಲ್ಲೂ ಕೂಡ ICC ಇವೆಂಟ್ಸ್ನಲ್ಲಿ ಈ ಪಾಕಿಸ್ತಾನ ಟೀಮ್ ನಮಗೆ ಟಕ್ಕರ್ ಕೊಟ್ಟಿಲ್ಲ. ನಾವೆಲ್ಲೋ ಇದ್ದೀವಿ, ಅವರೆಲ್ಲೋ ಇದ್ದಾರೆ. ಆದರೂ T20 ಅಂದರೆ ಗೊತ್ತಲ್ಲ ನಮಗೆ, ಏನು ಬೇಕಾದರೂ ಆಗ್ಬೋದು. ನೆನೆ ಅಷ್ಟೇ ಜಿಂಬಾಬ್ವೆ ಮ್ಯಾಚ್ ನೋಡಿರ್ತೀರಿ, ಆಸ್ಟ್ರೇಲಿಯಾ ವಿರುದ್ಧ ಏನೇನಾಯಿತು ಅಂತ. ಸೊ ಹಾಗಾಗಿ ಈ ಮ್ಯಾಚ್ ನಮಗೆ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಲೀಗಲ್ಲಿ 2 ಮ್ಯಾಚನ್ನು ಗೆದ್ದಿದ್ದೀವಿ, ಮತ್ತೊಂದು ಮ್ಯಾಚ್ ಗೆದ್ದರೆ ಮುಂದಿನ ರೂಟ್ ಕ್ಲಿಯರ್ ಆಗುತ್ತೆ. ಸೊ ಮೊದಲಿಗೆ ಟೀಮ್ ಇಂಡಿಯಾ ಬಗ್ಗೆ ಬರೋಣ. ಏನು ಬದಲಾವಣೆ ನಾಳೆಯ ಮ್ಯಾಚಲ್ಲಿ ಇರಬಹುದು ಅನ್ನೋದನ್ನು ನಾವು ಮೊದಲಿಗೆ ನೋಡೋದಾದರೆ, ಅಭಿಷೇಕ್ ಶರ್ಮಾ ಫಿಟ್ ಆದರೆ ಸಂಜು ಸ್ಯಾಮ್ಸನ್ ಅವರ ಬದಲು ಎಂಟ್ರಿ ಆಗ್ತಾರೆ. ಆದರೆ ಸೂರ್ಯಕುಮಾರ್ ಯಾದವ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂದು ಕ್ಲೂ ಕೊಟ್ಟಿದ್ರು, ಅಭಿಷೇಕ್ ಶರ್ಮಾ ಮೇ ಮಿಸ್ 1 or 2 ಮ್ಯಾಚ್ ಅಂತ, ಅಥವಾ ಕಂಪ್ಲೀಟ್ ಅವ್ರು ಫಿಟ್ ಆಗೋದು ಡೌಟ್ ಇದೆ ಈಗ ಅಂತ. ಹಾಗಾಗಿ ಅಭಿಷೇಕ್ ಫಿಟ್ ಆಗದೆ ಹೋದರೆ ಸಂಜು ಸ್ಯಾಮ್ಸನ್ ಬರ್ತಾರೆ. ಎರಡನೇ ಬದಲಾವಣೆ, ಕೊಲಂಬೋದ ಪಿಚ್ ಏನಿದೆ ಅದು ಸ್ಪಿನ್ ಫ್ರೆಂಡ್ಲಿ ಪಿಚ್. ಹಾಗಾಗಿ ನಿಮಗೆ ಒಬ್ಬ ಎಕ್ಸ್ಟ್ರಾ ಸ್ಪಿನ್ನರ್ ಬೇಕಾಗ್ತಾರೆ. ಸೊ ಆ ಕಾರಣಕ್ಕೆ ಹರ್ಷದೀಪ್, ಮೊಹಮ್ಮದ್ ಸಿರಾಜ್ ಅವರ ಜೊತೆಗೆ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ 4 ಜನ ಪೇಸರ್ಸ್ ಇರೋದ್ರಿಂದ ಹರ್ಷದೀಪ್ ಅವ್ರನ್ನ ಸದ್ಯಕ್ಕೆ ಅವರ ವಿಕೆಟ್ಗಳು ಅಷ್ಟಾಗಿ ಬರ್ತಾ ಇಲ್ಲ. ಸಿರಾಜ್ ಚೆನ್ನಾಗಿ ಮಾಡ್ತಿದ್ದಾರೆ. ಹರ್ಷದೀಪ್ಗೆ ಒಂದು ಬ್ರೇಕ್ ಕೊಟ್ಟು, ಒಂದು ರೆಸ್ಟ್ ಕೊಟ್ಟು ಒಂದು ಮ್ಯಾಚ್ಗೆ ಕುಲ್ದೀಪ್ ಅವ್ರನ್ನ ಒಳಗಡೆ ತಗೊಳ್ಬೋದು. ಅಲ್ಲಿಗೆ 3 ಜನ ಆಗ್ತಾರೆ. ಕುಲ್ದೀಪ್, ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ 3 ಸ್ಪಿನ್ನರ್ಸ್ ಆಗ್ತಾರೆ. ಇದೊಂದು ಸ್ಟ್ರಾಟಜಿನ ಟೀಮ್ ಇಂಡಿಯಾ ಮಾಡ್ಬೋದು. ಇದು ಬಿಟ್ಟರೆ ಬೇರೆ ಯಾವುದೇ ಬದಲಾವಣೆ ನಮ್ಮ ಟೀಮಲ್ಲಿ ಆಗಲ್ಲ. ಯಾಕಂದರೆ ಅಷ್ಟು ಬಲಿಷ್ಠವಾಗಿದೆ ನಮ್ಮ ತಂಡ. ಓಪನರ್ಸ್, ಮಿಡ್ಲ್ ಆರ್ಡರ್, ಕೊನೆಯಲ್ಲಿ ಬೌಲರ್ಸ್ ಎಲ್ಲರೂ ಕೂಡ ಸೂಪರ್ ಆಗಿದ್ದಾರೆ. ಏನೋ ಪಾಕಿಸ್ತಾನ ವಿಚಾರಕ್ಕೆ ಬರೋದಾದರೆ, ಪಾಕಿಸ್ತಾನದ ಪ್ರಾಬಬಲ್ 11 ಯಾರಿರ್ತಾರೆ ಅಂತಂದರೆ, ಆಲ್ರೌಂಡರ್ ಸ್ಪಿನ್ನರ್ ಆಗಿರುವಂಥ ಸೈಮ್ ಅಯೂಬ್ ಆಡ್ತಾರೆ. ಬಾಬರ್ ಅಜಮ್ ಓಪನ್ ಮಾಡ್ಬೋದು. ಸಲ್ಮಾನ್ ಮಿರ್ಜಾ, ಸಲ್ಮಾನ್ ಅಲಿ ಆಖಾ, ಶದಬ್ ಖಾನ್ ಆಲ್ರೌಂಡರ್, ಮೊಹಮ್ಮದ್ ನವಾಸ್ ಅವರ ಬೌಲರ್ ಇದ್ದಾರೆ, ಅವರು ಆಲ್ರೌಂಡರ್. ಸ್ಫೋಟಕವಾಗಿ ಬ್ಯಾಟಿಂಗ್ ಕೂಡ ನವಾಸ್ ಮಾಡ್ತಾರೆ. ಫಹೀಮ್ ಅಶ್ರಫ್ ಇದ್ದಾರೆ. ಹಾಗೆ ಶಹೀನ್ ಶಾ ಅಫ್ರೀದಿ, ಉಸ್ಮಾನ್ ತಾರಿಕ್, ಈ ಬೌಲರ್ ಬಗ್ಗೆ ಮಾತನಾಡಲೇಬೇಕು. ಅವರ ಬೌಲಿಂಗ್ ಆ್ಯಂಗಲ್ ನೀವು ನೋಡ್ತಾ ಇದ್ದೀರಾ, ಕೈ ಅಡ್ಡ ಬಿಸಾಕ್ತಾರೆ. ಕೇಳಿದ್ರೆ ಅವರಿಗೆ ಡಬಲ್ ಎಲ್ಬೋ ಇದೆ, ನನ್ನ ಆ್ಯಕ್ಷನ್ ಆತನೇ ಅಷ್ಟೇ ಬೆಂಡ್ ಆಗೋದು ಕೈ ಅಂತ. ಆದರೆ ಅವರ ಆ್ಯಕ್ಷನ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆ್ಯಕ್ಷನ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಆ್ಯಕ್ಷನ್ ಬಾಲ್ ಮಾಡೋಕ್ಕೂ ಮುಂಚೆ ಒಂದು ಪಾಸ್ ಕೊಡ್ತಾರೆ, ಒಂದು ಗ್ಯಾಪ್ ಕೊಡ್ತಾರೆ. ಆ ಪಾಸ್ ಇಲ್ಲೀಗಲ್ ಅಂತ ಈಗ ಭಾಳಷ್ಟು ಕೆವಿನ್ ಪೀಟರ್ಸನ್ ಕೂಡ ನಿನ್ನೆ ಮಾತನಾಡಿದ್ರು. ಆ ಪಾಸ್ ಮಾಡೋ ಹಾಗಿಲ್ಲ, ಅದು ಇಲ್ಲೀಗಲ್ ಆ್ಯಕ್ಷನ್ ಆಗುತ್ತೆ. ಯಾಕಂದರೆ ಬ್ಯಾಟ್ಸ್ಮನ್ಗಳಿಗೆ ಪಿಕ್ಕೇ ಮಾಡೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಬೌಲಿಂಗ್ ಬಂದು ತಡೆದು ನಂತರ ಬೌಲಿಂಗ್ ಮಾಡ್ತಾ ಇರೋದು ಬೌಲರ್ಗಳನ್ನು ಕನ್ಫ್ಯೂಸ್ ಮಾಡ್ತಾ ಇದೆ, ಅನ್ಸೆಟಲ್ ಮಾಡ್ತಾ ಇದೆ. ಹಾಗಾಗಿ ಉಸ್ಮಾನ್ ತಾರಿಕ್ ಅವರ ಆ್ಯಕ್ಷನ್ ಬೌಲಿಂಗ್ ನಾಳೆ ನಮ್ಮ ಬ್ಯಾಟ್ಸ್ಮನ್ಗಳಿಗೂ ಕೂಡ ಕಾಡಬಹುದು. ಜೊತೆಗೆ ಅವರಾದ್ಮೇಲೆ ಅಬ್ರಾರ್ ಅಹಮದ್ ಇದ್ದಾರೆ. ನಿಮ್ಗೆ ಗೊತ್ತು ಅಬ್ರಾರ್ ಹೇಗೆ ತಮ್ಮ ಸೆಂಡ್ ಆಫ್ ಮೂಲಕ ಅವ್ರು ಭಾಳ ಫೇಮಸ್. ಏನು ಕುತ್ತಿಗೆನ ಈ ಥರ ಬೆಂಡ್ ಮಾಡಿ ಕಳಿಸೋದು, ಆ ಒಂದು ಆ್ಯಕ್ಷನಿಂದ. ಏನು ಸಾಹಿಬ್ ಜಾದಾ ಫರ್ಹಾನ್ ಅವರ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಅವರು ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾರೆ. ಸೊ ಆನ್ ಪೇಪರ್ ಟೀಮ್ ಇಂಡಿಯಾ ಬಲಿಷ್ಠವಾಗಿದೆ. ಅವರಲ್ಲಿ ಸಾಕಷ್ಟು ಮಂದಿ ಇನ್ನೂ ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟ್ ICC ಇವೆಂಟ್ಸ್ಗೆ ಹೊಸಬರು. ಆದರೆ T20 ನಾನು ಆಗಲೇ ಹೇಳಿದ ಹಾಗೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಎದುರಾಳಿಯನ್ನು ಲೈಟಾಗಿ ತೆಗೆದುಕೊಳ್ಳುವಂಥ ಚಾನ್ಸು ಇಲ್ಲ. ಇದು ಟೀಮ್. ಆದರೆ ಇನ್ನೊಂದು ಕಡೆ ಹವಾಮಾನ, ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಈ ಮೀಟಿಯರಾಲಜಿ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಭಾನುವಾರ ಒಂದಷ್ಟು ಮಳೆ ಆಗುತ್ತೆ, ಲೈಟ್ ಥಂಡರ್ ಸ್ಟಾರ್ಮ್ಸ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಮಳೆ ಏನಾದರೂ ಬಂದರೆ ಒಂದಷ್ಟು ಓವರ್ಗಳನ್ನು ಮಳೆ ಕಿತ್ಕೋಬೋದು. ಆದರೆ ಮಳೆ ಆಗದೇ ಇರಲಿ ಅನ್ನೋದೇ ನಿಮ್ಮೆಲ್ಲರ ಪ್ರಾರ್ಥನೆ. ಯಾಕಂದರೆ ಈ ಒಂದು ಮ್ಯಾಚ್ಗೆ ಕಂಪ್ಲೀಟ್ ಆಗಿ ಹವಾಮಾನದ ಒಂದು ಕ್ಲಿಯರೆನ್ಸ್ ಸಿಕ್ಕಿದ್ರೆ ಒಳ್ಳೆಯದು. ಬಟ್ ನೋಡೋಣ, ಸದ್ಯಕ್ಕೆ ಆ ಥರ ಅಂತೂ ಹವಾಮಾನ ಇಲಾಖೆಯಿಂದ ಇದೆ, ಮಳೆ ಬರುತ್ತೆ. ಜೊತೆಗೆ ಸ್ವಲ್ಪ ಹವಾಮಾನ ಕೂಡ 20-21 ಡಿಗ್ರಿ ಸೆಲ್ಸಿಯಸ್ ಆ ಒಂದು ಪ್ಯಾರಾಮೀಟ್ರಲ್ಲಿ ಇರುತ್ತೆ ಅಂತ. ಸೊ ಓವರಾಲ್ ನಾವು ಹೆಡ್ ಟು ಹೆಡ್ ನೋಡಿದ್ರೆ 8 ಮ್ಯಾಚ್ಗಳನ್ನು ಆಡಿದ್ದೀವಿ ಹೆಡ್ ಟು ಹೆಡ್. 6 ನಾವು ಗೆದ್ದಿದ್ದೀವಿ, ಪಾಕಿಸ್ತಾನ 1 ಗೆದ್ದಿದೆ, ಒಂದು ಟೈ ಆಗಿದೆ. ಆ ಟೈ ಆದಂಥ ಮ್ಯಾಚ್ ಕೂಡ ಸೂಪರ್ ಓವರಲ್ಲಿ ನಾವು ಗೆದ್ದಿದ್ದೀವಿ. ಅದಕ್ಕೆ ಓವರಾಲ್ ನೋಡಿದ್ರೆ 7-1 ನಮ್ದೀಗಿರೋದು ನಂಬರ್, ಏನು ಸ್ಟ್ಯಾಟಿಸ್ಟಿಕ್ಲಿ ನೋಡಿದ್ರೆ. ಇನ್ನು ಹೈಯೆಸ್ಟ್ ಸ್ಕೋರ್ 160 ಭಾರತದ್ದು, 159 ಪಾಕಿಸ್ತಾನ್. ನಾವು ಪರಸ್ಪರ ಆಡಿದಾಗ ಹೈಯೆಸ್ಟ್
ಲೋಯೆಸ್ಟ್ ಸ್ಕೋರ್ ಭಾರತ 119, 113 ಪಾಕಿಸ್ತಾನ ಅವ್ರದ್ದು. ಕೀ ಬ್ಯಾಟಲ್ಸ್ ಯಾವ್ದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಾಳೆ ಅಂತಂದರೆ ಬಾಬರ್ ಅಜಮ್ ವರ್ಸಸ್ ಮೊಹಮ್ಮದ್ ಸಿರಾಜ್ ಫೈಟ್ ಹೇಗಿರುತ್ತೆ ಅನ್ನೋದು, ಹಾಗೆ ಸಲ್ಮಾನ್ ಮಿರ್ಜಾ ಮತ್ತು ಅವರ ಬೌಲಿಂಗ್, ಇಂಡಿಯಾದ ಟಾಪ್ ಆರ್ಡರ್ ಹೇಗೆ ನಡೆಯುತ್ತೆ, ಜೊತೆಗೆ ತಾರಿಕ್ ಅವರ ಆ್ಯಕ್ಷನ್ ಏನಿದೆ ಅದು ಟೀಮ್ ಇಂಡಿಯಾನ ಹೇಗೆ ಕಾಡುತ್ತೆ ಅನ್ನೋದು, ಹಾಗೆ ಸ್ಪಿನ್ ಯಾವ ರೀತಿ ಮಿಡ್ಲ್ ಆರ್ಡ್ರಲ್ಲಿ ಎರಡೂ ಟೀಮ್ನವರು ಮಾಡ್ತಾರೆ, ನಮ್ಮ ಸ್ಪಿನ್ ಟ್ರಯೋ ಅವರ ಸ್ಪಿನ್ನರ್ಸ್, ಹಾಗೆ ಶಹೀದ್ ಶಾ ಅಫ್ರೀದಿ 6 ಅಡಿಯ ಬೌಲರ್ ವರ್ಸಸ್ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅಥವಾ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ ಆಡಿದ್ರೆ ಅವರು, ಈ 3 ಜನನ ಇವ್ರು ಹೇಗೆ ಟ್ಯಾಕಲ್ ಮಾಡ್ತಾರೆ ಅಥವಾ ಡಿಫೆಂಡ್ ನಮ್ಮವ್ರು ಹೇಗೆ ಅಟ್ಯಾಕ್ ಮಾಡ್ತಾರೆ ಅಂತ. ಸೊ ಓವರಾಲ್ ಒಂದು ಧಮಾಕ ಮ್ಯಾಚ್ಗೆ ನಾವೆಲ್ಲರೂ ಕೂಡ ರೆಡಿ ಆಗ್ತಾ ಇದ್ದೀವಿ. ಹೌದು, ಪಾಕಿಸ್ತಾನ್ ಹಿಂದಿನ ಲೆಗಸಿ ಪ್ರಕಾರ ಅವರ ಟೀಮ್ ಇಲ್ಲ, ಬಟ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಹೆಸರು ಸಾಕು ಮ್ಯಾಚ್ ಹೇಗಿರುತ್ತೆ ಅಂತ ನಾವು ಗೆಸ್ ಮಾಡೋಕೆ. ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ಸ್ಕೋರ್ ಗಳಿಸ್ಬೋದು? ಇನ್ ಕೇಸ್ ಪಾಕಿಸ್ತಾನ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟಕ್ಕೆ ಟೀಮ್ ಇಂಡಿಯಾ ರಿಸ್ಟ್ರಿಕ್ಟ್ ಮಾಡುತ್ತೆ? ಟೀಮ್ ಹೇಗಿರಬೇಕು? ಈ 3 ವಿಚಾರದ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮ್ಯಾಚ್ ಆದಮೇಲೆ ಮ್ಯಾಚ್ನ ಬಗ್ಗೆ ಕೂಡ ಆಫ್ಟರ್ ಮ್ಯಾಚ್ ಕೂಡ ನಿಮ್ಗೊಂದು ವಿಡಿಯೋ ಜೊತೆಗೆ ನಾನು ಬರ್ತೀನಿ. ಇದೇ ರೀತಿಯಾದಂಥ ಸ್ಪೆಷಲ್ ಕಂಟೆಂಟ್ಗಾಗಿ ಫಾಲೋ ಮಾಡಿ ಸುಮನ್ ಟಿವಿ ಕನ್ನಡ. For business and personal promotions, please contact 9686376663.